ಬರ ಪರಿಹಾರ ಅನುದಾನ ಹಂಚಿಕೆಗೆ ಅನ್ನದಾತರ ಆಗ್ರಹ. ನಗರದ ತಾಲೂಕು ಕಚೇರಿಯಲ್ಲಿ ತಾಳೂರು ಗ್ರಾಮದ ರೈತರು ಬರ ಪರಿಹಾರ ಅನುದಾನವನ್ನು ಸಮರ್ಪಕವಾಗಿ ಹಂಚುವಂತೆ ಆಗ್ರಹಿಸಿ ತಹಸೀಲ್ದಾರರಿಗೆ ಶಿರಸ್ತೆದಾರ ಸಿದ್ಧಾರ್ಥ ಅವರ ಮೂಲಕ ಮನವಿ ಸಲ್ಲಿಸಿದರು. ರೈತ ಮುಖಂಡರಾದ ರಾಘವೇಂದ್ರ ರೆಡ್ಡಿ ಮಾತನಾಡಿ 2023-24ನೇ ಸಾಲಿನ ಮುಂಗಾರು ಬರ ಪರಿಹಾರವು ಕರೂರು ಹೋಬಳಿ ವ್ಯಾಪ್ತಿಯ ತಾಳೂರು ಗ್ರಾಮದ ರೈತರ ಖಾತೆಗಳಿಗೆ ಸಮರ್ಪಕ ಹಂಚಿಕೆಯಾಗಿಲ್ಲ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ನ ನಿಯಮಗಳನ್ನು ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಇದು ಬೆಳೆ ಸಮೀಕ್ಷೆಯ ವಿಫಲಕ್ಕೆ ಸಾಕ್ಷಿ ಎಂದು ಹೇಳಬಹುದಾಗಿದೆ. ಈಗಾಗಲೇ ಸರ್ಕಾರದಿಂದ ಬರ ಪರಿಹಾರ ಅನುದಾನವು 808 ರೈತರ ಖಾತೆಗಳಿಗೆ ಹಂಚಿಕೆಯಾಗಿವೆ. ಆದರೆ ಇನ್ನುಳಿದ ರೈತರ ಖಾತೆಗಳಿಗೆ ಹಂಚಿಕೆಯಾಗದಿರುವ ಕಾರಣ ಕೇಳಿ ಮೇ 9ರಂದು ಮನವಿ ಸಲ್ಲಿಸಲಾಗಿತ್ತು. ಇದುವರೆಗೂ ಯಾವುದೇ ರೀತಿಯ ಮಾಹಿತಿ ನಮಗೆ ದೊರಕಿರುವುದಿಲ್ಲ. ಅಲ್ಲದೆ ಬೇಕಾಬಿಟ್ಟಿಯಾಗಿ ಬೆಳೆ ಸಮೀಕ್ಷೆ ನಡೆಸಿ ತಮಗೆ ಬೇಕಾದವರಿಗೆ ಪರಿಹಾರ ನೀಡುತ್ತಿರುವ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸಲಾಗುವುದು. ಈ ವಿಷಯದ ಬಗ್ಗೆ ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ವಿಚಾರಿಸಿದ್ದು ಸೂಕ್ತ ಮಾಹಿತಿ ದೊರೆಯುತ್ತಿಲ್ಲ. ಆದ್ದರಿಂದ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಉಳಿದ ಎಲ್ಲ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ನಾವು ತಾಳೂರು ಗ್ರಾಮದ ರೈತರು 2023-24ನೇ ಸಾಲಿನ ಮುಂಗಾರು ಬರ ಪರಿಹಾರ ಕುರಿತು ಮನವಿ ಅರ್ಜಿ ಕೊಟ್ಟಿದ್ದೇವೆ. ದಿನಾಂಕ 9/5/24ರಂದು ಏನಾಗಿದೆ ಅಂದರೆ, ಇದು ಎಲ್ಲ ಸಿರುಗುಪ್ಪ ತಾಲೂಕು ಎಲ್ಲ ಕಡೆ ಆಗಿದೆ. ಉದಾಹರಣೆಗೆ ನಮ್ಮ ಗ್ರಾಮದ ರೈತರು ಬಂದು ನಮ್ಮ ತಾಳೂರನ್ನು ತಿಳಿಸಿದ್ದೀವಿ. ಕರೂರು ಹೋಬಳಿ ಸಿರುಗುಪ್ಪ ತಾಲೂಕು ಏನಾಗಿದೆ ಅಂದರೆ, 2023-24ನೇ ಸಾಲಿನಲ್ಲಿ ಮುಂಗಾರು ಮತ್ತು ಹಿಂಗಾರು ಸಂಪೂರ್ಣ ಬೆಳೆ ಸಮೀಕ್ಷೆನೇ ವಿಫಲವಾಗಿದೆ. ಬೆಳೆ ಸಮೀಕ್ಷೆನೇ ಸರಿಯಾಗಿಲ್ಲ. ಫಸ್ಟು ಅಂದರೆ ನಿಜವಾದ ಫಲಾನುಭವಿಗಳಿಗೆ ಬಿತ್ತನೆ ಆಗಿದ್ರು ಕೂಡ ಬೆಳೆ ಸಮೀಕ್ಷೆ ಬೆಳೆ ಕೂಡ ಸರಿಯಾಗಿ ನಮೂದನೆ ಮಾಡಿಲ್ಲ. ಪಾಣಿಯಲ್ಲಿ ಬೆಳೆದರ್ಶ ಗ್ಯಾಪಲ್ಲಿ ಫಸ್ಟ್ ಫೇಲ್ ಇದು. ಇದರಿಂದ ಏನಾಗಿದೆ, ಬರ ಸಮೀಕ್ಷೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಬರ ಸಮೀಕ್ಷೆ ಬಂದಾಗ ಏನಾಗಿದ್ದಾರೆ, ಬರ ಸಮೀಕ್ಷೆ ಮಾಡಿದವರು ಯಾರು ಅಂತ ಗೊತ್ತಿಲ್ಲ. ಬರ ಸಮೀಕ್ಷೆ ಕೂಡ ಸರಿಯಾಗಿ ಸಮರ್ಪಕವಾಗಿ ಮಾಡಿಲ್ಲ. ಅಂದಾಜು 2010 ನಮ್ಮೂರ ರೈತರಿದ್ದಾರೆ. ಆದರೆ ಕೆಲವು 800 ಜನಕ್ಕೆ ಮಾತ್ರ ಹಣ ಜಮೆ ಆಗಿದೆ. ಯಾವುದೋ ಮುಂಗಾರು ಬೆಳೆ ಹಣ ರೈತರಿಗೆ ಮಾತ್ರ ಬಿಡುಗಡೆ ಆಗಿದೆ. ನಾವಿಲ್ಲಿ ಬಂದಿರುವಂಥ ರೈತರು ಏನಿದ್ದಾರೆ, ಮುಂಗಾರು ಬೆಳೆ ಪರಿಹಾರ ಏನಿದೆಯಲ್ಲ, ಬರ ಪರಿಹಾರ ಯಾರಿಗೂ ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ. ಕೆಲವು ರೈತರನ್ನು ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಯಾಕೆ ಬಿಟ್ಟಿದ್ದಾರೆ ಅಂತ ತಹಸೀಲ್ದಾರ್ ಸಾರಿಗೆ 9/5/24ರಂದು ಮಾಹಿತಿ ಕೊಟ್ಟಿದ್ದೀವಿ. ಆದರೆ ನಮಗೆ ತಹಸೀಲ್ದಾರ್ ಸಾರಿಂದ ಸ್ಪಂದನೆ ಸಿಕ್ಕಿದೆ. ಆದರೆ ಸಮಸ್ಯೆ ಪರಿಹಾರ ಆಗಿಲ್ಲ. ಸಮಸ್ಯೆ ಪರಿಹಾರ ಆಗಿದೆ. ವಿಲೇಜ್ ಅಕೌಂಟೆಂಟ್ರ ಕೇಳಿದ್ವಿ, ಏನು ಸರ್ ಸಮಸ್ಯೆ ಆಗಿದೆಯಲ್ಲ, ಯಾರು ಬರ ಸಮೀಕ್ಷೆ ಮಾಡಿದ್ದಾರೆ, ನಮ್ಮೂರು ಬೆನಿಫಿಷಿಯರ್ ಲಿಸ್ಟ್ ಕೊಡ್ರಿ ಫಲಾನುಭವಿಗಳು ಅಂತ ಹೇಳಿದ್ವಿ. ಆದರೆ ಅವ್ರು ಯಾವುದೇ ರೀತಿಯಾದ ಸ್ಪಂದನೆ ಮಾಡ್ತಾ ಇಲ್ಲ, ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೆ ಏನು ಮಾಡಿದ್ದೀವಿ, ತಹಸೀಲ್ದಾರ್ ಸಾರ್ ಹತ್ರ ಬಂದು ಇವತ್ತು ದಿನಾಂಕ 16-15ರಂದು ಈ ಸಾರ್ ಸಮ್ಮುಖದಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ರವರು ಮತ್ತು ಜಿಲ್ಲಾಧಿಕಾರಿ ಇಬ್ಬರು ಸಾರ್ ಅವರು ರೈತರ ಸಮಸ್ಯೆಯನ್ನು ಬೇಗ ಬರ ಪರಿಹಾರ ಬರುವಂತೆ ಮಾಡಬೇಕು. ಎಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ಒಂದು ಗ್ರಾಮಕ್ಕೆ ಸೀಮಿತ ಅಲ್ಲಿದು. ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರ ಸಮಸ್ಯೆಯನ್ನು ಎಲ್ಲ ತಾಲೂಕು ತಹಸೀಲ್ದಾರ್ರವರು ಎಲ್ಲರೂ ಸಭೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಯವರು ಸಾರ್ ಅವರೇ ನೀವು ನಿಮ್ಮ ಸಮಕ್ಷಮದಲ್ಲಿ ಕರೆದು ಪರಿಹಾರ ಕೊಡ್ರಿ ಅಂತ ನಾವು ಮನವಿ ಮಾಡ್ತಾ ಇದೀವಿ. ವಿಷಯವನ್ನು ಚರ್ಚಿಸಿ ಆದಷ್ಟು ಬೇಗ ಈ ಮನವಿಯ ಇತ್ಯರ್ಥ ಮಾಡಿ ಇವರಿಗೆ ಪರಿಹಾರ ಒದಗಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಈ ಮೂಲಕ ತೋರಿಸಿದೆ. ಇದೇ ವೇಳೆ ರೈತರಾದ ಜಿ ಮಲ್ಲಿಕಾರ್ಜುನ ರೆಡ್ಡಿ, ವಿ ಮಹಾನಂದ ರೆಡ್ಡಿ, ಕೆ ಸುಧಾಕರ್, ವಿ ವೀರಭದ್ರ ರೆಡ್ಡಿ, ಟಿ ಮಧುಸೂದನಗೌಡ, ಲಕ್ಷ್ಮಣ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.